ನಂದಿತಾ ಅವ್ರೆ ಹೆಂಗಿದ್ರಿ? ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ? ಇಡೀ ಊರಿಗೇನೆ ನಿಮ್ಮ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಆ ಸಮಸ್ಯೆ ಸರಿ ಹೋಯ್ತಾ ಅಥವಾ ಇನ್ನೂ ಹಾಗೆ ಇದೆಯಾ? ಅದಕ್ಕೆ ಈಗ ಯಾಕತ್ಕೆ ಅದೆಲ್ಲ ಬಿಟ್ಬಿಡಿ. ರಾಮಣ್ಣ ಪರವಾಗಿಲ್ಲ ಬಿಡಿ, ಕೆಲವರು ಮುಚ್ಚಿಟ್ಕೋತಾರೆ, ಇವರು ಬಾಯಿ ಬಿಟ್ಟು ಕೇಳಿದ್ರು ಅಷ್ಟೇಯ. ನಂದಿತಾ ಅವ್ರೆ, ನೀವು ಕೇಳಿದ್ರಾಗೆ ಏನು ತಪ್ಪಿಲ್ಲ. ನನ್ನ ಗಂಡ ಇನ್ನೂ ಹಂಗೆ ಅವರೇ. ಆದರೆ ಒಂದಲ್ಲ ಒಂದಿನ ಅವ್ರನ್ನ ಸರಿ ಮಾಡಿ ಒಳ್ಳೆ ದಾರಿಗೆ ತೊಂದರೆ ತರ್ತೀನಿ. ಹಂಗೆ ಇನ್ ಕೆಲವ್ರು ಅವ್ರೆ, ಅವ್ರ ಗಂಡ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಚೆನ್ನಾಗಿ ಉರ್ದುಂಬಿಸ್ತಾರೆ. ಅಂತ ಕೆಲಸ ನಾನು ಯಾವತ್ತೂ ಮಾಡಕ್ಕಿಲ್ಲ. ಈ ಮಗು ಯಾರು? ಅಪ್ಪಯ್ಯ, ನಾನೊಂದು ಕಿತ ಹೇಳಿದ್ನಲ್ಲ, ಮಾರಾಪುರದ ಹುಡುಗಿ ಶಾನೆ ಸಂದಾಗ ಓದ್ತಾಳೆ ಅಂತ. ಇವಳಯ್ಯ ನನ್ನ ತಂಗಿ ಕಮಲಿ. ಓ ಕಮಲಿ, ಎದ್ದೇಳಮ್ಮ ಎದ್ದೇಳು. ಹೇಗಿದೆ ನಿನ್ನ ಕಾಲೇಜು ಓದು ಎಲ್ಲ? ಚೆಂದಾಗೈತೆ ಸಾಹೇಬ್ರೆ. ನಿಮ್ಮ ಅನ್ನಪೂರ್ಣಮ್ಮನವ್ರು ನನಗೆ ಭಾಳ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ನಿಮ್ಮ ಕಾಲೇಜ್ ವಿಸಿಟಿಗೆ ಬಂದಾಗ ನನ್ನ ಭೇಟಿಯಾಗು. ನಿನಗೇನೇ ಸಮಸ್ಯೆ ಇದ್ರೆ ಹೇಳು, ನಾನು ನೋಡ್ಕೋತೀನಿ. ಸರಿ ಸಾಹೇಬ್ರೆ. ಕಮಲಿ, ಈಗ ನನ್ನನ್ನು ಯಾಕೆ ಇಲ್ಲಿ ಕರೆದೆ ಅದನ್ನು ಹೇಳು. ಅಯ್ಯೋ ಅಕ್ಕ, ಆಟೊಂದು ಅವಸರ ಯಾಕೆ, ಇರಿ ಹೇಳ್ತೀನಿ. ಸುಬಕ್ಕ ಏ ಇರವ, ಫಸ್ಟು ನಾನು ನನ್ನ ಕೈಯಾರೆ ರಾಮಣ್ಣಗೋಸ್ಕರ ಮಾಡ್ಕೊಂಡ್ ಬಂದಿರೋ ತಿಂಡಿಗಳನ್ನ ಕೊಟ್ಬಿಡ್ತೀನಿ. ಒಂದ್ ನಿಮಿಷ ರಾಮಣ್ಣ, ನಿನಗಿಷ್ಟ ಅಂತ ಎಲ್ಲ ತಿಂಡಿಗಳನ್ನ ನಿನಗೋಸ್ಕರ ಮಾಡ್ಕೊಂಡ್ ಬಂದಿವ್ನಿ. ಅಯ್ಯೋ, ಇಷ್ಟೊಂದ? ಏನ್ ಜಾನ್ಕವ ನೀನುವೆ? ರಾಮಣ್ಣ ಏನು ಅಂತ ಗೊತ್ತಿದ್ದು ಈ ಪ್ರಶ್ನೆ ಕೇಳ್ತಿಯಲ್ಲ. ಇದಿಷ್ಟು ತಿಂಡಿನೂ ರಾಮಣ್ಣಂಗೆ 2 ದಿನಾನು ಬರಕ್ಕಿಲ್ಲ ಅಲ್ವಾ ರಾಮಣ್ಣ? ತಕ ಆಯ್ತು, ಅಲ್ಲೇ ಇಟ್ಟಿರ್ಲ. ಈಗ ನಾನು ಮತ್ತೆ ಕಮಲಿ ಯಾಕೆ ಬಂದ್ವಿ ಅಂತ ಹೇಳ್ತೀವಿ. ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮಣ್ಣ. ಶಾನೆ ಥ್ಯಾಂಕ್ ಯು ಕಣ್ರವ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ರಾಮಣ್ಣ, ನಾನು ಫಸ್ಟ್. ನಾನ್ ಫಸ್ಟ್ ಕಟ್ಟೋದು ಅದೆಲ್ಲ ಆಗೋಕ್ಕಿಲ್ಲ, ನಾನೇ ಫಸ್ಟ್. ನಾನ್ ಫಸ್ಟ್ ಕಟ್ಟಿನಿ ಅಂತ ಹೇಳ್ತಿಲ್ವಾ ನಿಂಗೆ? ನಾನ್ ಚಿಕ್ಕವಳು, ನಾನ್ ಫಸ್ಟ್. ನಾನು ಅದ್ನಯ್ಯ ಹೇಳ್ತಿರೋದು. ನೀನ್ ಚಿಕ್ಕವಳು, ನಾನ್ ದೊಡ್ಡವಳು, ನಾನ್ ಫಸ್ಟ್ ಕಟ್ಟಿನಿ ಅಂತ. ರಾಮಣ್ಣ ಬಾ. ಅದೆಲ್ಲ ಆಗೋಕ್ಕಿಲ್ಲ, ನಾನೇ ಬೇರೆ ಯಾವ್ದ್ರಲ್ಲಾದ್ರೂ ಸರಿ ಬಿಟ್ಕೊಡ್ತಿದ್ದೆ, ಆದ್ರೆ ಇದಕ್ ಮಾತ್ರ ಇಲ್ಲ, ನಾನೇ ಫಸ್ಟ್ ಕಟ್ಟೋದು. ರಾಮಣ್ಣ ನನ್ ಕೈಲೇ ಕಟ್ಟಿಸ್ಕೋಬೇಕು. ಆಗೋಕ್ಕಿಲ್ಲ, ನಾನೇ ಫಸ್ಟ್. ನಾನು ಅಂತ ಹೇಳ್ತಿಲ್ವಾ? ಸಾಯಿಬ್ರೆ, ನೀವೇ ಒಂದ್ ತೀರ್ಕೊಡಿ, ಯಾರು ಫಸ್ಟ್ ಕಟ್ಬೇಕು ಅಂತ. ಅಣ್ಣನ ಮ್ಯಾಗೆ ಎಂತ ಪಿರುತಿನೋ. ಅದು ನನ್ನ ಮಗನಿಗೆ ಬಿಟ್ಟಿದ್ದು, ಅವನೇ ಹೇಳಿ. ರಾಮಣ್ಣ, ನೀನೇ ಹೇಳು. ಅದಕ್ಕೆ ಯಾಕೆ ಜಗಳ? ಒಂದು ಕೆಲಸ ಮಾಡಿ, ಇಬ್ಬರು ಒಟ್ಟಿಗೆ ಒಂದೇ ಸಮೀಕೆ ಕಟ್ಬಿಡಿ. ಸುಬ್ಬಕ್ಕ ನೀನ್ ಇಲ್ಲಿ ಕಟ್ಟು, ಕಮಲಿ ನೀನ್ ಇಲ್ಲಿ ಕಟ್ಟವ. ಚೇರ್ ಬೇಕಾ? ಇಲ್ಲೇ ತಕ. ಶಾರದವ್ವ, ಹಂಗೆ ಹೊಸಿ ಅರ್ಶನ ಕುಂಕುಮ ತಟ್ಟೆ, ಸಕ್ಕರೆನೂ ಬೇಕು. ಕೂತ್ಕ ಅಲ್ಲ, ಸರಿ ಅಂತಂದೆ. ಎಲ್ಲಿ ಕೈ ಚ ಒಟ್ಟಿಗೆ
ಆಯ್ತಾಯ್ತು. ಇಲ್ಲ ಐತೆ ತಕ, ಇದು ನಿಂಗೆ. ಸುಬ್ಬಕ್ಕ, ಇದು ನಿಂಗೆ. ನನ್ನ ತಂಗಿಗೆ ನಾನು ಆಶೀರ್ವಾದ ಮಾಡ್ತೀನಿ. ಸುಬ್ಬಕ್ಕ, ನೀನು ನಂಗೆ ಆಶೀರ್ವಾದ ಮಾಡು. ರಾಮಣ್ಣ, ಇದೆಲ್ಲ ಯಾಕೆ? ಎದಳು, ನೀನು ಯಾವಾಗಲೂ ಸಂದಾಗಿರೋ, ಅಷ್ಟೇ ಸಾಕು. ನಾನು ಬಾಬಾ. ರಾಮಣ್ಣ, ಒಂದು ನಿಮಿಷ. ಅದಕ್ಕೆ ಬನ್ನಿ. ಈಗ ನೀವಿಬ್ರು ನಂಗೆ ಆಶೀರ್ವಾದ ಮಾಡಿ. ಅಯ್ಯೋ, ಕಮಲವ, ಇದೆಲ್ಲ ಏನು ಬೇಡ, ನಾ ಕೇಳು. ಆಶೀರ್ವಾದ ಮಾಡೋಷ್ಟು ದೊಡ್ಡೋಳು ನಾನಲ್ಲ ಕಮಲಿ. ನಮ್ಮ ರಾಮಣ್ಣನ ಹೆಂಡತಿ ಅನ್ನೋದಕ್ಕಿಂತ ದೊಡ್ಡತನ ಬೇಕಾದಕ್ಕೆ ನಿಮ್ಮ ಬಾಯಾರೆ ನಾಲ್ಕು ಒಳ್ಳೆ ಮಾತಾಡಿದ್ರೆ ಅದೇ ಆಶೀರ್ವಾದ. ಚೆನ್ನಾಗಿ ಓದು, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ವಿದ್ಯೆನೇ ಎಲ್ಲ. ಹಾಂ, ದಿಟ. ದಿಟ ಅಂತೆ ನೋಡಿದ್ರ, ಟೀಚರ್ ಮದುವೆ ಆದ್ಮೇಲೆ ಜೀವನ ಸರಿಯಾಗಿದ್ದು ಅಂತ ಅರ್ಥ. ವಾ, ಅಂದ್ರೆ ರಾಮಣ್ಣ, ಕಮಲಿನು ಯಾವ್ದಾದ್ರು ಟೀಚರ್ನೇ ಮದುವೆ ಆಗು ಅಂತ ಹೇಳ್ತಿದ್ಯಾ? ಸುಬ್ಬಕ್ಕ, ಸುಬ್ಬಕ್ಕ, ಲಗ್ನ ಆಗ್ಲಿ ಬಿಡು, ಅದ್ರಾಗೇನು ತೆಪ್ಪು. ಈಗ ನಾನು ಹಳ್ಳಿ ಹುಡುಗ ಆಗ್ಬಿಟ್ಟು ಸಿಟಿ ಟೀಚರ್ನ ಮದುವೆ ಆಗ್ಲಿಲ್ವೇ? ಹಂಗೆ ನಮ್ಮ ಕಮ್ಲಿ ಹಳ್ಳಿ ಹುಡುಗಿ ಯಾವ್ದಾರ ಹುಡುಗ ಟೀಚರ್ನ ಮದುವೆ ಆಗಲಿ ಬಿಡಿ. ಮಾಡೋಕ್ಕೆ ಕೆಲಸ ಇಲ್ಲ. ಈ ಮೆಲೋ ಡ್ರಾಮಾ ನೋಡೋದಕ್ಕೆ ಇವಳು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ನಿಲ್ಸಿದಾಳೆ. ಎಲ್ಲ ಹಳ್ಳಿ ಕುಕ್ಕುಗಳ ಸವಾಸ. ಹ್ಞೂ ಅಕ್ಕ, ಅನ್ಎಜುಕೇಟ್ ಪೆಲೋ, ಡಿಫ್ರೆನ್ಸ್ ಏನೂ ಇಲ್ಲ. ಕಮಲಿ, ಸುಬ್ಲಕ್ಷ್ಮಿ ಅವರೇ, ರಾಖಿ ಬರೀ ರಾಮು ಬಾವಂಗ ಅಶೋಕ್ ಅವ್ರಿಗೆ ತಂದಿಲ್ವಾ? ನನಗೆ ಗೊತ್ತು ಬಿಡಿ, ನಿಮ್ಮ ಪ್ರಕಾರ ಅಶೋಕ್ ಅವರು ಲೆಕ್ಕಕ್ಕೆ ಇಲ್ಲ. ನಂದಿತಾ, ಎಲ್ಲಾದ್ರಲ್ಲೂ ಹಠ ಸಾಧಿಸೋಕೆ ನೋಡಬಾರ್ದು. ಸ್ವಲ್ಪ ಇಲ್ಲ ಮಾವ, ಅಶೋಕ್ ಅವರೇನೋ ಮನೇಲಿಲ್ಲ, ಸರಿ ಹೋಯ್ತು. ಅವ್ರು ಮನೇಲಿ ಇದ್ದಿದ್ರೆ ಇವರು ರಾಮು ಬಾವಂಗೆ ಮಾತ್ರ ರಾಖಿ ತಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರೋರು. ಯಾಕೆ ಇಷ್ಟೊಂದು ಭೇದ ಭಾವ ಮಾಡ್ತಾರೋ ಏನು? ನನಗಂತೂ ಇದು ಅರ್ಥನೇ ಅಯ್ಯಯ್ಯೋ, ಒಂದ್ ನಿಮಿಷ ನಂದಿತ ಅವ್ರೆ, ನಾವು ಅಶೋಕ್ ಅಣ್ಣಂಗೂ ಸೇರಿಸಿ ರಾಖಿ ತಂದಿದ್ದೀವಿ. ಇವಾಗ ಇದಕ್ಕೇನು ಹೇಳ್ತೀನಿ ನಂದಿತಾ? ಅವರು ಅಶೋಕಂಗೂ ಸೇರಿಸಿ ರಾಖಿ ತಂದಿದ್ದಾರೆ. ನಿನ್ನ ಗಂಡನೇ ಮನೇಲಿ ಇಲ್ವಲ್ಲ, ಕರ್ಕೊ ಅವನಿಗೆ. ಕರ್ಸಮ್ಮ. ಅವನಿಗೆ ಗೊತ್ತಾಗಿದ್ರೆ ಅದು ಎಷ್ಟು ನೊಂದ್ಕೋತಾನ ಒಂದಿಲ್ಲ. ಕರ್ಸು, ಫೋನ್ ಮಾಡೀಗ. ಏನಾಯ್ತು? ಫೋನ್ ರಿಸೀವ್ ಮಾಡ್ತಿಲ್ಲ ಮಾವ. ಈ ಮನುಷ್ಯ ಸರಿಯಾದ ಟೈಮ್ಗೆ ಕೈ ಕೊಟ್ರಲ್ಲ. ಅತ್ತಿಗೆ ಓಲಿ ಬಿಡಿ. ಪ್ರತಿ ಸಲ ಹೀಗೆ. ಅಪ್ಪಯ್ಯ, ಅಶೋಕಂಗೆ ಏನು ಕೆಲಸ ಇರಬೇಕು, ಓಲಿ ಬಿಡಿ ಅಪ್ಪಯ್ಯ. ನೀವೊಂದು ಕೆಲಸ ಮಾಡಿ, ಕುಡಿಯೋದ ತರವ ಅಕ್ಕ, ಅಶೋಕ ಬಂದ್ಮೇಲೆ ಕೊಟ್ಬಿಡು, ಸರಿನಾ?
ಅಲ್ಲ ನೀವಿಬ್ರು ಒಬ್ರಿಗೊಬ್ರು ಹೆಂಗ್ ಪರಿಚಯ ಅಂತ ಹೇಳಲೇ ಇಲ್ಲ. ನಮ್ದು ಬಿಡು ರಾಮಣ್ಣ, ಇಲ್ಲೇ ಮನೆ ತಕ್ಕೆ ಸಿಕ್ಕಿದ್ವಿ. ನಿನ್ಗೆ ಕಮಲಿ ಹೆಂಗ್ ಗೊತ್ತು? ಅದನ್ನ ನಾನು ಹೇಳ್ತೀನಿ. ಸುಬ್ಬಕ್ಕ, ಅದಕ್ಕೂ ಮೊದಲು ನಿಂಗೆ ರಾಮಣ್ಣ ಅಂದ್ರೆ ಯಾಕೆ ಇಷ್ಟ, ಅವನ್ನ ಇಲ್ಲಿ ಗಂಟ ಹುಡಿಕೊಂಬಂದು ಯಾಕೆ ರಾಖಿ ಕಟ್ದೆ ಅನ್ನೋದನ್ನ ಹೇಳು, ಆಮ್ಯಾಕೆ ನಾನು ಹೇಳ್ತೀನಿ. ಹ್ಞೂ, ನನ್ನ ಮಗನ ಬಗ್ಗೆ ತಿಳ್ಕೊಳಕ್ಕೆ ನನಗೂ ಒಂದು ಅವಕಾಶ. ಹೇಳಮ್ಮ. ಏನು ಅಂತ ಹೇಳಿ ಸಾಹೇಬ್ರೆ, ನಾನಿವತ್ತು ಧೈರ್ಯವಾಗಿ ತಲೆ ಎತ್ಕೊಂಡು ಬದುಕ್ತೀವ್ನಿ ಅಂದ್ರೆ ಒಂದ್ ರೀತಿಲಿ ಅದಕ್ಕೆ ರಾಮಣ್ಣನೇ ಕಾರಣ. ನನ್ನ ಕಷ್ಟಗಳು ಕೊರಳಿನ ಗಂಟ ಬಂದಾಗ ನಂಗೆ ಸಹಾಯ ಮಾಡಿದ್ದು ನನ್ನ ರಾಮಣ್ಣನೆಯ. ನಿಂತ್ಕೊಳ್ಳಿ, ಅದು ನನ್ನ ಬ್ಯಾಗು. ಅಯ್ಯೋ, ಸುಬಕ, ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನೂ ಬಾವನ್ನೂ ಒಂದು ಮಾಡೇ ಮಾಡ್ತೀನಿ. ಬೇಬಿ, ಅವ್ರು ಇಷ್ಟೆಲ್ಲ ಮಾಡಿದ್ದು ಈ ಮದುವೆ ನಿಲ್ಲಿಸ್ಬೇಕು ಅಂತ ತಾನೆ. ನಾವು ಈಗಲೇ ಇವ್ರ ಕಣ್ಮುಂದೆನೆ ಮದುವೆ ಆಗೋಣ. ಶುಭಸ್ಯ ಶೀಘ್ರ. ರಾಮಣ್ಣ, ತುಂಬಾ ಥ್ಯಾಂಕ್ಸ್. ಏ ಸುಬ್ಬಕ್ಕ, ಇದು ನನ್ನ ಕರ್ತವ್ಯಕ್ಕಂತ ಬಿಡು. ಏನ್ ರಾಮಣ್ಣ ನೀನು? ನನಗೆ ಬೇಕಾಗಿರೋರೆ ನನ್ನನ್ನು ಬಿಟ್ಟು ದೂರ ಇದ್ದಾಗ ನನಗೆ ಸಹಾಯ ಮಾಡಿದ್ದು ಅಲ್ಲದೆ ಇದು ನನ್ನ ಕರ್ತವ್ಯ ಅಂತ ಬೇರೆ ಹೇಳ್ತಿದ್ಯಾ? ನಾನು ನಿನಗೆ ಧನ್ಯವಾದಗಳನ್ನ ಹೆಂಗೆ ಹೇಳಲಿಯಾ? ಏ ಸುಬ್ಬಕ್ಕ, ಸುಮ್ಕಿರ್ ನೀನು. ಅದಕ್ಕೆ ಅಂತ ತಂದ್ಕೊಟ್ಟಿದ್ಯಲ್ಲ 3 ಚೀಲವ, ಸಾಕು ಬಿಡು. ಜಾನ್ಕವ್ವ, ನೀ ತುಂಬಾನೇ ಪುಣ್ಯ ಮಾಡಿದ್ಯಾವ. ವಿದ್ಯೆ, ಬುದ್ಧಿ, ಆಸ್ತಿ ಪಾಸ್ತಿ ಎಲ್ಲ ಯಾವಾಗ ಬೇಕಾದ್ರೂ ಪಡ್ಕೋಬೋದು. ಆದ್ರೆ ನಮ್ಮ ರಾಮಣ್ಣನಂತ ಗುಣ ಇರೋ ಗಂಡ ಎಲ್ರಿಗೂ ಸಿಗಕ್ಕಿಲ್ಲವ್ವ. ಹೇ ಸುಬ್ಬಕ್ಕ, ನೀನು ಹೊಸಿ ಸುಮ್ಕಿರು, ಬಿಟ್ರೆ ಏನೋ ಹೇಳ್ತಾನೆ ಇರ್ತೀಯ. ಕಮ್ಲಿ, ನೀನು ಹೇಳವ. ಓ ಕಮ್ಲಿ, ನೀನ್ ಹೇಳು, ನಿಂಗೆ ರಾಮಣ್ಣ ಹೆಂಗ್ ಪರಿಚಯ? ನಾನು ಮೊದಲು ರಾಮಣ್ಣನ ನೋಡಿದ್ದು ಗುಡಿತವ. ದ್ಯಾವ್ರೆ, ಪಬ್ಲಿಕ್ ಪರೀಕ್ಷೆಗೆ ಹೋಯ್ತೀವಿ, ಚೆಂದಾಗಿ ಓದ್ಕೊಂಡಿವ್ನಿ. ನನ್ನ ಪ್ರತಿಭೆಗೆ ತಕ್ಕಷ್ಟು ಪ್ರತಿಫಲ ಬರಂಗ್ ಮಾಡಪ್ಪ. ಕಮಲೆ, ಕಮಲೆ, ಏನು ಕರೆದು ತಿರ್ಗಕ್ಕಿಲ್ಲ, ಮಾತಾಡ್ಸಿದ್ರು ದೂರ ಹೋಗ್ತೀಯಾ? ಶಾನೆ ದಿಮಾಗ್ ಬಂದಾಗೈತೆ. ನೋಡು, ಸುಮ್ಕೆ ಹೊಂಟೋಗು. ನಾನು ಪರೀಕ್ಷೆಗೆ ಹೋಯ್ತೀನಿ, ನಾನು ತರಲೆ ಮಾಡಬೇಡ. ಓ, ಪರೀಕ್ಷೆ? ನಮ್ಮ ಹಳ್ಳಿಲಿ ಶಾನೆ ಓದ್ತೀಯ ಅಂದ್ಬಿಟ್ಟು ದಿಮಾಕು.
ಇವತ್ತು ಅದ್ಯಾಂಗ್ ಪರೀಕ್ಷೆ ಬರೀತಿ ಅಂತ ನಾನು ನೋಡ್ತೀನಿ. ಬಿಡ ಬ್ಯಾಗು. ಏ ಅಯೋಗ್ಯ ಬಿಡು, ಯಾರನ್ನ ಕಾಪಾಡಿ ಬ್ಯಾಗು 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 ಅಣ್ಣಯ್ಯ, ನನ್ನ ಪರೀಕ್ಷೆ ಹೊಟ್ಟಿಗೆ ಬ್ಯಾಗಲ್ಲ ಐತೆ, ಕಾಪಾಡಿ 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 ಅಣ್ಣಯ್ಯ, ಏನ್ ಮಾಡ್ತಿದ್ದೀರಾ? ಬಿರ್ನೆ ಕಾಪಾಡಿ. ಅಯ್ಯೋ ಇರು ತಂಗ್ಯವ, ಟೆನ್ಷನ್ ಮಾಡ್ಕೋಬೇಡ, ಒಂದು ನಿಮಿಷ ಇರು. ಏಯ್ ಅಯ್ಯ ಬಡ್ಡಿ ಐದ್ನೆ, ಹೆಣ್ಮಕ್ಳು ತರಲೆ ಮಾಡಿಲ್ಲ. ಅಣ್ಣ ಬಿಟ್ಬಿಡೋಣ, ಅಣ್ಣ ತಪ್ಪಾಯ್ತು. ಏಯ್ ತೆಪ್ಪಾಯ್ತು ಅಂತ ಕೇಳಲ್ಲ? ತಪ್ಪಾಯ್ತು ಕಮ್ಲಿ, ಏಯ್ ನೆಟ್ಟು ಕೇಳಲ್ಲ? ತಪ್ಪಾಯ್ತು ಕಮ್ಲಿ. ಬಿಡಿಲ್ ಬೇಗ ಬಿಡು, ತಗವ. ನೋಡ್ತಂಗ್ಯವ, ಇಂಥ ಬಡ್ಡಿ ಐಕ್ಳು ತರಲೆ ಮಾಡಿದಾಗ ಯಾರಾದ್ರೂ ಬಂದು ಸಹಾಯ ಮಾಡ್ತಾರಂತ ಕಾಯಬಾರ್ದು. ಮತ್ತೆ ನಿಂಗೆ ಒಂದೆರಡು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಕೇಳ್ಕ. ಓಕೆ. ಏಯ್ ಬಡ್ಡಿ ಐತೆ ನೋಡ್ಕೊಂಬ್ಲವ, ನಿಂಗೆ ಕಾಲೇಜಿಗೆ ಓದ್ತಾ ಇರ್ತದೆ, ನಾನೇ ಬಿಡ್ತೀನಿ ಬಾ. ನಂಗೆ ಅವತ್ತು ರಾಮಣ್ಣ ಹೇಳ್ಕೊಟ್ಟಿದ್ದ ಟ್ರಿಕ್ಕು ಇನ್ನೂ ಗೆಪ್ತಿಗೈತೆ. ಯಾರೇ ತಂಟೆ ಮಾಡಕ್ ಬಂದಾಗ ಅಪಾಯದ ಪರಿಸ್ಥಿತಿಲಿ ಏನ್ ಮಾಡ್ಬೇಕು, ಪುಂಡ್ರು ಗುಂಡಗಳಿಂದ ಹೆಂಗ್ ತಪ್ಪಿಸ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ. ವಾ, ಹೌದಾ ರಾಮಣ್ಣ? ನಂಗಿದ್ದೆಲ್ಲ ಹೇಳ್ಕೊಟ್ಟೆ ಇಲ್ಲ. ಅದು ನಿಮಗ್ ಮಾತ್ರ ಅಲ್ಲ, ನನಗೂ ಹೇಳ್ಕೊಟ್ಟಿಲ್ಲ. ಏ ಜಾನ್ಕವ್ವ, ಸೇನಾಧಿಪತಿನೇ ನಿನ್ ಜೊತೆಗಿರುವಾಗ ಈ ಬಿಲ್ಲು ಮಾಡೋ ತಯಾರಿ ಎಲ್ಲ ಯಾಕೆ ನಿನಗೆ? ಆದ್ರೂ ನನ್ನ ಗಂಡ ಏನ್ ಹೇಳ್ಕೊಟ್ರು ಅನ್ನೋ ಕುತೂಹಲ. ಕಮ್ಲಿ, ನೀನ್ ಹೇಳ್ಕೊಡು. ಅದೇನು ಹೇಳ್ಕೊಟ್ಟ ತೋರಿಸಿ ಹೇಳಮ್ಮ, ನಾವು ತಿಳ್ಕೊಂತೀವಿ. ಅಯ್ಯೋ ಇರಿ ಇರಿ, ಏಳು ಅಂದ್ರೆ ಹಂಗೆಲ್ಲ ಹೇಳಕ್ ಆಗಕ್ಕಿಲ್ಲ, ಅದನ್ನ ಮಾಡಿ ತೋರಿಸ್ಬೇಕು. ಸರಿ ಮಾಡು. ಅದಕ್ಕೆ ಯಾರನ್ನ ಇನ್ನೊಬ್ರು ಬೇಕು. ನಾನು ನೀವು ನೋಡಿ ಕಲ್ತ್ಕೋಬೇಕಲ್ವಾ? ನಾನು 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 ಹಾ ಸೂಪರು, ಇದಿಟ್ಕೊಳ್ಳಿ. ಬನ್ನಿ ಬನ್ನಿ. ಈಗ ಅದೇನ್ ಸರ್ಕಸ್ ಮಾಡ್ತಾಳೋ ಏನು. ಎಲ್ಲಿ? ಇಲ್ಲಿ ಕೈ ಮಡ್ಗಿ. ಹಾ ಎದೊಳ್ಳಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಅಯ್ಯವ್ವ ತಾಯಿ, ಸಾಕು ಕಣಕ, ಬೇಕಾಗಿಲ್ಲ. ಕಮ್ಲಿ ಬಿಟ್ಬಿಡಮ್ಮ, ಮೊದಲೇ ಮನೆ ಕೆಲಸ ಮಾಡೋಕ್ಕೆ ಮೈಗಳ್ತಾನ, ಇನ್ನಿನ್ ಕೈ ಕಾಲು ಮುರಿದು ಬಿಟ್ರೆ ಅದೇ ನೆಪ ಮಾಡಿಕೊಂಡು 3 ತಿಂಗಳು ಮ್ಯಾಲೆ ಕೇಳೋದಿಲ್ಲ. ಆಮೇಲೆ ಅವಳ ಸೇವೆನೂ ನಾನೇ ಮಾಡಬೇಕಾಯ್ತದೆ. ರಾಮಣ್ಣ ಸಾಹೇಬ್ರೆ, ನೀವೆಲ್ಲರೂ ಜೊತೆಗೆ ನೋಡಿ ತುಂಬ ಸಂತೋಷ ಆಯಿತು. ನಮ್ಮನ್ನು ಕಳಿಸ್ಕೊಡಿ, ನಾವಿನ್ನು ಬರ್ತೀವಿ. ಇದೇನಿದು ಈಟ್ ಬಿರ್ನೆ, ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ 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 ಸಾಹೇಬ್ರೆ, ಬರತ್ ತಡ ಆಯ್ತು ಅಂತ ನಾನು ಆಗ್ಲೇ ತಿನ್ಕೊಂಡು ಬಂದ್ಬಿಟ್ಟೆ. ನಾನು ತಿನ್ಕೊಂಡ್ ಬಂದೀವಿ. ನಂದಿತಾ, ದೇವರ ಅಲಂಕಾರಕ್ಕೆ ಅಂತ ಸೀರೆ ಇಟ್ಟಿದ್ದೀವಲ್ಲ, ಅದರಲ್ಲಿ 2 ಸೀರೆ ತಗೊಂಬ. ಯಾಕೆ ಕೇಳಿಸ್ಲಿಲ್ವಾ? ಹೋಗಿ ತಗೊಂಬ. ದೇವಿ ಸೀರೆನಾ? ಹೋಗಮ್ಮ, ಬೇಗ ತಗೊಂಬ.